ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮ್ಯಾಜಿಕ್ ರಮೇಶ್. ಪ್ರತಿ ವರ್ಷವೂ ಅದ್ಧೂರಿಯಾಗಿ ನಡೆಯಲಿರುವ ಕೊಂಡೋತ್ಸವದ ಉತ್ಸವ ಎಲ್ಲಿ ಅಂತೀರಾ? ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಗುಡಿಸರಗೂರು ಗ್ರಾಮದಲ್ಲಿ ಈ ಕೊಂಡೋತ್ಸವ ಒಂದು ಬಹುಪ್ರಸಿದ್ಧಿ ಮತ್ತು ಆಧ್ಯಾತ್ಮಿಕ ಸಾಂಸ್ಕೃತಿಕ ಹಬ್ಬವಾಗಿದೆ. ಈ ಊರಿನ ಪರಂಪರೆ ದೇವತೆಯ ಉಪಸ್ಥಿತಿಯಲ್ಲಿ ಭಕ್ತರು ಈ ಉತ್ಸವದ ಮೂಲಕ ತಮ್ಮ ದೇವರ ಪರಿಗಣನೆ ಹಾಗೂ ಭಕ್ತಿಭಾವವನ್ನು ಪ್ರದರ್ಶಿಸುತ್ತಾರೆ. ಈ ಹಬ್ಬದಲ್ಲಿ ಮುಖ್ಯವಾಗಿ ಪರಂಪರೆ ಪ್ರಕಾರ ಕೊಂಡೊಳ್ಳಿ ಅಗ್ನಿಕುಂಡ ಎಂಬ ವಿಶಿಷ್ಟ ಆಚರಣೆ ನಡೆಯುತ್ತದೆ. ಸರಗೂರು ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮದ ಜನರು ಕಟ್ಟಿಗೆಯನ್ನು ತರುವ ಪದ್ಧತಿ ಇಂದಿಗೂ ಕಾಣಬಹುದು. ಸುಮಾರು 100ರಿಂದ 150 ಟನ್ ಕಟ್ಟಿಗೆ ಮತ್ತು 20ರಿಂದ 30 ಅಡಿ ಎತ್ತರ ಕಟ್ಟಿಗೆ ಜೋಡಿಸುವುದೇ ಒಂದು ವಿಶೇಷ ಅದ್ಭುತ. ಇದನ್ನು ದೇವರ ಪೂಜೆಯ ಭಾಗವಾಗಿ ಸಮರ್ಪಿಸುತ್ತಾರೆ ಮತ್ತು ಅದರ ಸುತ್ತಲೂ ಭಕ್ತರು ಪೂಜೆ ಭಜನೆ ಮಾಡುತ್ತಾರೆ. ಕೊಂಡದ ಮೊದಲೇ ನಿತ್ಯ ಪೂಜೆ ವಿಧಿಗಳು, ಹೋಮ ಹವನ ಮತ್ತು ಪೂರ್ವ ತಯಾರಿ ಕಾರ್ಯಗಳು ನಡೆದಿರುತ್ತದೆ. ಉತ್ಸವದ ದಿನ ದೇವರ ಸಜ್ಜಿಗೆ, ಹೂವಿನ ಅಲಂಕಾರ, ದೀಪಗಳ ಬೆಳಕು ಮತ್ತು ನೃತ್ಯದೊಂದಿಗೆ ದೇಗುಲದ ಹತ್ತಿರ ಭಕ್ತರಲ್ಲಿರುವ ಭಕ್ತಜನಕ ವಾತಾವರಣ ತುಂಬ ಪ್ರಭಾವಶಾಲಿಯಾಗಿರುತ್ತದೆ. ಭಕ್ತರು ತಮ್ಮ ಕೈಯಲ್ಲಿ ಕಟ್ಟಿಗೆ, ಹೂವು, ಹಣ್ಣು ಇತ್ಯಾದಿ ದೇವರಿಗೆ ತಮ್ಮ ಇಚ್ಛೆಗಳನ್ನು ಅರ್ಪಿಸುತ್ತಾರೆ. ಈ ಉತ್ಸವವು ಕೇವಲ ಧಾರ್ಮಿಕ ಆಚರಣೆಯಲ್ಲ, ಅದು ಗ್ರಾಮೀಣ ಜೀವನದ ಶಕ್ತಿ ಹಾಗೂ ಸಾಂಸ್ಕೃತಿಕ ಏಕತೆ ಸಂಕೇತವೂ ಹೌದು. ಇದು ಊರಿನ ಎಲ್ಲ ವರ್ಗದ ಜನರು, ಪುರುಷರು, ಮಹಿಳೆಯರು ಮತ್ತು ಮಕ್ಕಳು ಭಾಗಿಯಾಗುವುದರ ಜೊತೆಗೆ ಪರಸ್ಪರ ಸಹಕಾರ ಮತ್ತು ಸಾಮಾಜಿಕ ಸಂಬಂಧಗಳನ್ನು ಬಲಪಡಿಸುತ್ತದೆ. ಉತ್ಸವದ ಸಂದರ್ಭದಲ್ಲಿ ಸ್ನೇಹ, ಸಂತೋಷ ಮತ್ತು ಏಕತೆ ಸಾರುವ ಸಂದೇಶವಾಗಿದೆ. ಕೊಂಡೋತ್ಸವ ಗ್ರಾಮದ ಸಂಪ್ರದಾಯ, ದೈವಭಕ್ತಿ, ಸಂಸ್ಕೃತಿ ಮತ್ತು ಜನರ ನೈತಿಕತೆ ಒಳಗೊಂಡ ಒಂದು ಅಮೂಲ್ಯ ಉತ್ಸವವಾಗಿದ್ದು, ಪೀಳಿಗೆಯಿಂದ ಪೀಳಿಗೆಗೆ ಪರಂಪರೆಯ ಆಚರಣೆಯಾಗಿ ಉಳಿದುಕೊಂಡು ಬರುತ್ತಿದೆ. ಇಂತಹ ಆಚಾರ ವಿಚಾರ ಆಚರಣೆಗಳು ಯುವ ಪೀಳಿಗೆಗೆ ಶಕ್ತಿ, ಮಾರ್ಗದರ್ಶಿ ಮತ್ತು ದಿಕ್ಸೂಚಿಯಾಗಿದೆ. ಇಂತಹ ಆಚರಣೆಗಳ ಮೂಲಕ ನಮ್ಮ ಸನಾತನ ಧರ್ಮವನ್ನು ಉಳಿಸೋಣ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ನನ್ನ ಬಣ್ಣದ ಜಗತ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ. ಹಾಗಾದರೆ ಬನ್ನಿ ನಮ್ಮ ಸರಗೂರು ಕೊಂಡೋತ್ಸವದ ಸಂಭ್ರಮಾಚರಣೆಯ ಕಿರುನೋಟವನ್ನು.